ಮೂರನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಈಗಾಗಲೇ ಇಬ್ಬರು ನಿರ್ದೇಶಕರಿದ್ದಾರೆ, ಆಡಿಯನ್ಸ್ ಇದ್ದಾರೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಮತ್ತೊಬ್ಬ ಮಹತ್ವಪೂರ್ಣ ಇಂಟ್ರೆಸ್ಟಿಂಗ್ ಆಗಿರುವಂಥ ನಿರ್ದೇಶಕ ನಮ್ಮ ಜೊತೆಗೆ ಸೇರಲಿದ್ದಾರೆ. ಅವರು ಯಾರು ಅಂತ ಹೇಳೋಕ್ಕಿಂತ ಮುಂಚೆ ಅವ್ರ ಚಿತ್ರಗಳನ್ನ ಹೇಳ್ಬಿಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಅವರು ಕರಿಯ ಮೂಲಕ ಸಂಚಲನ ಮೂಡಿಸಿದವರು, ಅದಾದ ನಂತರ ಎಕ್ಸ್ಕ್ಯೂಸಿವ್ ಮೂಲಕ ಪ್ರೇಮ ಕಥೆಯನ್ನು ಕೊಟ್ಟಂಥವ್ರು. ಅವರೇ ನಿಮ್ಮೆಲ್ಲರ ನೆಚ್ಚಿನ ನಿರ್ದೇಶಕ ಪ್ರೇಮ್. ಹಾಗಾದ್ರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಪ್ರೇಮ್ 75 ವರ್ಷಗಳ ಚಿತ್ರರಂಗದ ಇತಿಹಾಸ ನಮಗಿದೆ. ಅಂದರೆ 75 ವರ್ಷಗಳಿಂದ ನಿರ್ದೇಶಕರು ತಮ್ಮ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಿಮಗೆ ಒಬ್ಬ ಹಳ್ಳಿ ಹುಡುಗ, ಆ ಹುಡುಗನಿಗೆ ನಿರ್ದೇಶಕ ಆಗ್ಬೇಕಂತ ಅನಿಸಿದ್ದು ಯಾವ ಚಿತ್ರವನ್ನು ನೋಡಿ ಅಥವಾ ಯಾವ ನಿರ್ದೇಶಕನನ್ನು ನೋಡಿ? ನಮ್ಮ ಕನ್ನಡದಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ಗಳಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಜಾಸ್ತಿ ಇಂಪ್ಯಾಕ್ಟ್ ಆಗಿದ್ದು, ಜಾಸ್ತಿ ಅವ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಆಗಿದ್ದ ವ್ಯಕ್ತಿ ಅಂದರೆ ಮಣಿರತ್ನಂ. ಈಗ ಒಂದು ಪರ್ಟಿಕ್ಯುಲರ್ ಟಾಪಿಕ್ಗೆ ಬರೋಣ. ನಾವು ತುಂಬ ದಿನಗಳಿಂದ ಚರ್ಚೆ ಮಾಡ್ತಿರ್ತೀವಿ ಈ ಥರ ವಿಚಾರ, ರಿಮೇಕ್ ಚಿತ್ರಗಳ ಬಗ್ಗೆ ಮಾತಾಡ್ತಿರ್ತೀವಿ, ಬೇರೆ ಬೇರೆ ವಿಷಯಗಳಿರ್ತವೆ. ಅದರಲ್ಲಿ ಒಂದು ಕ್ಲಾಸ್ ಮತ್ತು ಮಾಸ್ ಮೂವಿ ಅಂತ. ಈ ಕ್ಲಾಸ್ ಮತ್ತು ಮಾಸ್ ಮೂವಿ ಅನ್ನೋ ಈ ಒಂದು ಕ್ಲಾಸಿಫಿಕೇಶನ್ ಇದೆಯಲ್ಲ, ಇದನ್ನು ಒಪ್ತೀರಾ ಶಶಾಂಕ್ ನೀವು? ಅದನ್ನು ಒಪ್ಪಲೇಬೇಕಾಗುತ್ತೆ. ಓಕೆ, ಯಾಕೆಂದರೆ ಸಿನಿಮಾ ನೋಡು ವರ್ಗ ಇದೆಯಲ್ವಾ, ಅದ್ರ ಮೇಲೆ ಅದು ಡಿಪೆಂಡ್ ಆಗಿರೋದು. ಈಗ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಈ ಮಲ್ಟಿಪ್ಲೆಕ್ಸ್ ಆಡಿಯನ್ಸ್ ಅಂತವ್ರನ್ನ. ಇನ್ನು ಮಾಸ್ ವರ್ಗ ಅಂದರೆ ಈ ಶ್ರಮಿಕ ವರ್ಗ, ಆಮೇಲೆ ಈಗ ತಾನೇ ಇನ್ನೂ ಟೀನೇಜ್ಗೆ ಕಾಲಿಡ್ತಾ ಇರೋವಂಥ ಹುಡುಗರು, ಆ ಥರದ ವರ್ಗನ ನಾವು ಮಾಸ್ ಅಂತ ಕ್ಲಾಸಿಫೈ ಮಾಡಬೇಕಾಗತ್ತೆ. ಆಮೇಲೆ ಸ್ವಲ್ಪ ಇನ್ನು ಹಳ್ಳಿ ಬ್ಯಾಕ್ಗ್ರೌಂಡಿಂದ ಬಂತು ಅಂಥವ್ರನ್ನ ಕ್ಲಾಸ್ ಆ್ಯಂಡ್ ಮಾಸ್ ಅಂತ ವರ್ಗ ಇದ್ದೇ ಇದೆ, ಅದನ್ನು ನಾವು ಒಪ್ಕೊಳ್ಳೇಬೇಕು. ಇನ್ನು ಈಗಿನ ಸಂದರ್ಭದಲ್ಲಿ ಚಂದ್ರು, ನಿಮ್ಮ ಪ್ರಕಾರ ಯಾವ ಥರದ ಮೂವಿಗಳು ಬೇಕಾಗಿದೆ? ಕ್ಲಾಸ್ ಮೂವಿ ಬೇಕಾ ಅಥವಾ ಮಾಸ್ ಮೂವಿ ಬೇಕಾ? ಕ್ಲಾಸ್ ಸಿನಿಮಾ ಅಂತಂದರೆ ಪಿಜ್ಜಾ ಬರ್ಗರ್, ಮಾಸ್ ಅಂತಂದರೆ ರಾಗಿ ಮುದ್ದೆ. ಸೊ ಎರಡೂ ಸಿನಿಮಾನೂ ಇಂಪಾರ್ಟೆಂಟು. ಆಮೇಲೆ ನಮ್ಮ ಜನ ಎರಡನ್ನೂ ನೋಡ್ತಾರೆ. ಇಲ್ಲಿ ಯಾವುದೇ ರೀತಿ ಕ್ಲಾಸ್ ಮಾಸ್ ಅನ್ನೋದೇನಿಲ್ಲ. ಕೃಷ್ಣನ್ ಲವ್ ಸ್ಟೋರಿನೂ ನೋಡಿದ್ವಿ, ಜಾಕಿನೂ ನೋಡಿದ್ವಿ, ಮೈಲಾರಿ ನೋಡಿದ್ವಿ, ಪ್ರೇಮ್ ಅವ್ರದ್ದು ಜೋಗಿನೂ ನೋಡ್ತೀವಿ, ಜೋಗಯ್ಯ ನೋಡ್ತೀವಿ. ಸೊ ಹಂಗಾಗಿ ಇವಾಗ ಜನ ಅಪ್ಡೇಟ್ ಆಗಿದ್ದಾರೆ, ಡೆಫಿನೆಟ್ಲಿ ಅಪ್ಡೇಟ್ ಆಗಿದ್ದಾರೆ. ಪ್ರೇಮ್ ಅವ್ರನ್ನ ನೋಡಿದರೆ ಅವ್ರು ರಾಗಿ ಮುದ್ದೆ ಸ್ಪೆಷಲಿಸ್ಟ್ ಅಂತ ನನಗೆ ಅನ್ಸುತ್ತೆ. ನೀವೇನಂತೀರಿ ಪ್ರೇಮ್? ನೀವು ಪಿಜ್ಜಾ ಬರ್ಗರ್ ಕೊಡ್ಬೋದಾ ನೀವು, ಅಥವಾ? ನನಗೆ ಕ್ಲಾಸ್ ಮಾಸ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ ಬರ್ತಾರೆ. ಯಾಕಂದರೆ ಒಂದೊಂದು ಊರಿಗೆ ಒಂದೊಂದು ಸಿನಿಮಾ ಮಾಡಬೇಕಾಗಿದೆ ಕರ್ನಾಟಕದಲ್ಲಿ. ಹೈದರಾಬಾದ್ ಕರ್ನಾಟಕದಲ್ಲಿ ಯಾರಿಗಾದ್ರೂ ತುಂಬ ನೋವು ಮಾಡ್ಬಿಟ್ಟು ಅವನೇನಾರು ಗೆದ್ದು ಬಂದ್ಬಿಟ್ರೆ ವಿಸಿಲ್ ಹೊಡೆದ್ಬಿಡ್ತಾರೆ, ಓ ನಮ್ಮನ್ನು ಗೆದ್ಬಿಟ್ಟ ಕಣೆ ಅಂತ ಸೆಂಟಿಮೆಂಟು. ಹುಬ್ಳಿ ತಗೊಳ್ಳಿ, ಹುಬ್ಳಿ ಏನಾದರೂ ಸಾಂಗ್ ಹಿಂಗೆ ಜೋರಾಗಿ ಇಟ್ಬಿಟ್ಟು, ಸ್ವಲ್ಪ ಜೋರಾಗಿ ಸಾಂಗ್ ಇಟ್ಬಿಟ್ಟು ಸ್ವಲ್ಪ ಮಚ್ಚುಗಿಚ್ಚಂಗೆ ಹೋದ್ರೆ ಅಲ್ಲೆಲ್ಲೋ ಒಂದು ಕಡೆ ಅಯ್ಯೋ ಅನ್ಸಿದ್ರೆ ಗೆದ್ಬಿಡ್ತೀವಿ. ಇಲ್ಲಿ ಪಕ್ಕ ನಮ್ಮ ನೇಟಿವಿಟಿ ಬೇಕು, ಯಾವ ಕಡೆ ಈ ಕಡೆ ನಮ್ಮ ಕಲ್ಚರ್ಡು. ಸೊ ಅದು ಮೈಸೂರು ಕಡೆ. ಬೆಂಗಳೂರೆಲ್ಲ ಮಿಕ್ಸ್ಡು. ಬೆಂಗಳೂರು ಹಾಲ್ ಮಿಕ್ಸ್ ಇರಬೇಕು. ಈ ಕಡೆ ಕ್ಯಾಬ್ರೆ ಡ್ಯಾನ್ಸ್ ಇರಬೇಕು, ಈ ಕಡೆ ಇದು ಇರಬೇಕು, ಅದು ಪ್ರತಿಯೊಂದು ಏನು ಮಾಡೋಕ್ಕಾದ್ಮೇಲೆ ಎಲ್ಲರನ್ನೂ ಒಪ್ಸಕ್ಕಂತೂ ಆಗೋದಿಲ್ಲ ಸಿನಿಮಾ. ಸೊ ಒಟ್ಟಾರೆ ನನಗೆ ಅನಿಸ್ತಂದ್ರೆ, ನೀವು ಮಾಸ್ ಕುಡಿ ಅಥವಾ ಕ್ಲಾಸ್ ಕುಡಿ, ಆ ಸಿನಿಮಾದಲ್ಲಿ ಕ್ವಾಲಿಟಿ ಇದ್ರೆ ಎಲ್ಲ ವರ್ಗದ ಜನ ಬಂದು ನೋಡ್ತಾರೆ ಅಲ್ವಾ? ಒಂದು ನನಗೆ ಚಂದ್ರ ನಿಮಗೆ ಕೇಳ್ತೀನಿ ನಾನು, ಈ ಕಥೆ ಅನ್ನೋದು ನಾವು ಹೀರೋಗೋಸ್ಕರ ಮಾಡ್ತೀವ ಅಥವಾ ಹೀರೋ ನೋಡಿ ಕಥೆ ಮಾಡ್ತೀವ? ಅಂದರೆ ಫಾರ್ ಎಕ್ಸಾಂಪಲ್, ಈಗ ಶಿವಣ್ಣ ಅವ್ರಿಗೆ ಇದೇ ಥರದ ರೋಲ್ಗಳನ್ನ ಕೊಡಬೇಕು, ಅದ್ರ ಬದಲಾಗಿ ಒಂದು ಕ್ಯಾರೆಕ್ಟರ್ ಸೃಷ್ಟಿ ಮಾಡಿ ಅದಕ್ಕೊಬ್ಬ ಹೀರೋನ ಅಲ್ಲಿ ತಂದು ಇಟ್ಟರೆ ಹೇಗಿರುತ್ತೆ ಸರ್? ಇದು ಒಂದೇ ಮುಖದ ಎರಡು ನಾಣ್ಯ ಇದ್ದ ಹಾಗೆ. ಕತೆ ಹುಟ್ಟಿ ಆ ಕತೆಗೆ ಕರೆಕ್ಟ್ ಆಗಿರೋ ನಾಯಕನ ಹುಡುಕೋದು ಒಂದು ವೇ. ಸೊ ಇದೇ ಹೀರೋ, ಈಗ ಶಿವಣ್ಣ ಅವರೇ ಅಂದ್ಬಿಟ್ಟು ನಾವೊಂದಷ್ಟು ಸಿನಿಮಾ ನೋಡ್ತೀವಿ, ಶಿವಣ್ಣ ಅವ್ರು ಈ ಥರ ಚೆನ್ನಾಗಿ ನೋಡ್ತಾರೆ ಅಂತೇಳಿ ಶಿವಣ್ಣ ಅವ್ರಿಗೋಸ್ಕರ, ಐ ಮೀನ್ ಸ್ಟಾರ್ಗೋಸ್ಕರ ಕತೆ ಮಾಡೋದು ಇನ್ನೊಂದು ವೇ. ಸೊ ಯಾವುದೂ ತಪ್ಪಲ್ಲ, ಎರಡೂ ಕರೆಕ್ಟ್. ಎರಡು ಶಶಾಂಕ್, ತಾವೇನು ಹೇಳ್ತೀರಿ ಬಗ್ಗೆ? ಕಲಾವಿದರಿಗೆ ನಾವು ಅವ್ರು ಎಷ್ಟೇ ಬೇಡ ಅಂದ್ಕೊಂಡ್ರು ಅಥವಾ ನಾವು ನಿರ್ದೇಶಕರು ಎಷ್ಟೇ ಬೇಡ ಅಂದ್ಕೊಂಡ್ರು ಜನಗಳಿಗೆ ಒಂದು ಇದನ್ನು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಈಗ ಶಿವರಾಜ್ ಕುಮಾರ್ ಅಂದರೆ ಅವ್ರದ್ದೊಂದು ಈ ಥರದ್ದೊಂದು ಇಮೇಜು, ರಾಜ್ಕುಮಾರ್ ಅವರಂದ್ರೆ ಈ ಥರದ್ದೊಂದು ಇಮೇಜು ಜನಗಳೇ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ನಮ್ಮ ಹೀರೋ, ಫೇವ್ರೇಟ್ ಹೀರೋ ಈ ಥರದ ಪಾತ್ರಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಹಂಗೆ ಫಿಕ್ಸ್ ಆಗಿರೋರು ನಾವು ದಿಢೀರಂತ ಇಲ್ಲ, ಅದು ಇಮೇಜ್ ಇಲ್ಲ, ಆ ಥರದ್ದೆಲ್ಲ ಏನಿಲ್ಲ, ಇದು ಮಾಡ್ಬೋದು ಅಂತ ಏನೋ ಒಂದು ಎಕ್ಸ್ಪೆರಿಮೆಂಟಲ್ ಮಾಡೋಕ್ಕೆ ಹೋದಾಗ ಕಮರ್ಷಿಯಲ್ ಆಗಿ ಎಕನಾಮಿಕಲ್ ದೃಷ್ಟಿಯಿಂದ ನಾವು ಫೇಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಆಗಬಾರ್ದು ಅಂದರೆ ಆ ನಟನೆಗೆ ಆದಂಥ ಏನೋ ಒಂದು ಇಮೇಜ್ ಅಂತ ಏನಿದೆಯಲ್ಲ, ಅದನ್ನು ನಾವು ಗಂಭೀರವಾಗಿ ಗಮನದಲ್ಲಿ ಇಟ್ಕೊಳ್ಳೇಬೇಕು ಆ್ಯಸ್ ಎ ಫಿಲ್ಮ್ ಮೇಕರ್. ಅದನ್ನು ಗಮನದಲ್ಲಿ ಇಟ್ಕೊಂಡು ಅದರಲ್ಲಿ ನಾವೇನಾದರೂ ವೆರೈಟಿ ಮಾಡೋದಕ್ಕೆ ಟ್ರೈ ಮಾಡ್ಬೋದು. ಸೊ ಈ ಚರ್ಚೆನ ಮುಂದುವರಿಸೋಣ. ಅಂದರೆ ಕಥೆಗೋಸ್ಕರ ಹೀರೋನ ಅಥವಾ ಹೀರೋಗೋಸ್ಕರ ಕಥೆನ, ಈ ಚರ್ಚೆ ಮುಂದುವರಿಯುತ್ತೆ. ಮೂರನೇ ಸುವರ್ಣ ಫಿಲ್ಮ್ ಅವಾರ್ಡ್ಸ್ ಕನ್ನಡ ಚಿತ್ರರಂಗದ ಹೆಮ್ಮೆಯ ಸಂಕೇತ. ಚಿಕ್ಕದೊಂದು ಬ್ರೇಕ್ನ ನಂತರ